Watch full episodes on Jio Hotstar. ಮಟ್ಟು ಡಾಕ್ಟರ್ ಅವ್ರ ಕೆಲಸ ಮುಗಿಸ್ಬಿಟ್ಟು ಹೊರಟೋಗ್ಬಿಟ್ರು. ನಾವು ಇಲ್ಲಿಂದ ಕಳಿಸ್ಕೊಳ್ಳೋಕೆ ಏನಾದರೂ ಪ್ಲಾನ್ ಮಾಡಲೇಬೇಕು. ಸಿಟ್ಟರಮ್ಮ ಮ್ಯಾಜಿಕಲ್ ಲೇಡಿನ ಕರಿ ಬೇಗ. ಓಕೆ ಅಮ್ಮ, ನಾನು ಅವಳ ಕರೆಯಲ್ಲ. ಅರೆ ಗಸಿಟರ. ಓಕೆ 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 ಬತ್ಲು ಕರಿತೀನಪ್ಪ, ಸುಮ್ಮನೆ ಮ್ಯಾಜಿಕಲ್ ಲೇಡಿ ನೀನು ಬೇಗ ಬಂದ್ಬಿಡ್ತೀಯಾ ಪ್ಲೀಸ್. ಮ್ಯಾಜಿಕಲ್ ಲೇಡಿ ಬಾ ಬೇಗ. ನೀವ್ ನನ್ನ ಜ್ಞಾಪಿಸ್ಕೊಂಡ್ರಾ? ನಂಗೆ ಆಶ್ಚರ್ಯ ಆಯ್ತು. ಯಾರು ಕ್ಷಮಿಸು ಅಂತ ಕೇಳ್ತಿರ್ಲಿಲ್ವೋ ಅವರು ದಯವಿಟ್ಟು ಅಂತ ಬೇಡ್ಕೋತಾ ಇದ್ದಾರೆ. ಈಗ ಹೇಳಿ, ಮುಂದಿನ ಆಟ ಆಡ್ಬೇಕು ಬೇಡ್ವೋ? ಪ್ಲೀಸ್ 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 ಬೇಗ ಗೇಮ್ನ ಓಪನ್ ಮಾಡು ಪ್ಲೀಸ್. ನಾನು 20 ವರ್ಷದ ಅನುಭವದಲ್ಲಿ ಯಾರತನೂ ಇಷ್ಟೊಂದು ಬೇಡ್ಕೊಂಡಿರ್ಲಿಲ್ಲ, ಆದ್ರೆ ಈ ಮೇಡಮ್ ಹತ್ರ ಬೇಡ್ಕೋತಾ ಇದ್ದೀನಿ. ಊರಮ್ಮ ನಿಜವಾಗ್ಲು ಏನು? ನನಗೆ ಈ ಮನುಷ್ಯ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಒಂದೊಂದ್ಸಲಿ ಒಂದೊಂದ್ ಹೇಳ್ತಾನೆ. ನಾನ್ ಹೋಗ್ತೀನಿ. ಕಾಪಾಡಿ. ಸಾರಿ ಸಾರಿ ಮೇಡಮ್ ಅವ್ರೆ, ನಿಮಗೂ ಸಾರಿ. ಬೇಗ ಬರ್ತೀರಾ ಪ್ಲೀಸ್? ನೆಕ್ಸ್ಟ್ ಮಳೆ ಬಂತು. ಮಳೆ ಬಂತು. ಮಳೆ ಬಂತು. ನೀನು ಸಾಧಿಸ್ಬಿಟ್ಟೆ. ಮಳೆ ಬಂತು. ಎಲ್ಲ ಬದಲಾಗಿರೋ ತರ ಅನ್ನಿಸ್ತಾ ಇದೆಯಲ್ಲ, ಏನಾಯ್ತು ಈಗ? ಈ ತರ ಆಗತ್ತೆ ಅನ್ನೋ ನಂಬಿಕೆನೆ ನಾವು ಯಾವತ್ತೋ ಬಿಟ್ಬಿಟ್ಟಿದ್ವಿ. ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆ. ನೋಡು, ಇವತ್ತು ಮೋಡ ಎಷ್ಟೊಂದು ಕೌದು ಬಿಟ್ಟಿದೆ. ಯಾವುದಕ್ಕೋಸ್ಕರ ನೀವೆಲ್ಲ ಜಗಳ ಆಡ್ತಿದ್ರು ಅದೇ ಈಗ ಸರಿ ಹೋಗ್ತಾ ಇದೆ. ಈ ಮನುಷ್ಯರು ನಮ್ಮ ಜೀವನನ ಮತ್ತೆ ಸಂತೋಷದಿಂದ ವಾಪಸ್ ತರಿಸ್ಬಿಟ್ರು. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ನಮ್ಮನ್ನ ಕಾಪಾಡ್ಬಿಟ್ರಿ. ಥ್ಯಾಂಕ್ ಯು ಮೋಟು ಬಟ್ಲು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೋಟು ಬಟ್ಲು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೋಟು ಬಟ್ಲು. ಥ್ಯಾಂಕ್ ಯು. ಇನ್ನೋಸೆನ್ಸಿಯಾ, ನಿಮ್ಮನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಬಾಯ್ ಬಾಯ್. ನನಗೂ ಬಾಯ್ ಬಾಯ್. ಬಾಯ್. ಮತ್ತೆ ಸಿಗೋಣ. ಆಟ ಮುಂದುವರ್ಸೋದಕ್ಕೂ ಮುಂಚೆ ನಾನೊಂದ್ ವಿಷಯ ತಿಳ್ಕೊಬೇಕು. ನಿಮ್ಮಲ್ಲಿ ಯಾರಿಗೆ ಏಲಿಯನ್ ಅಂದ್ರೆ ಇಷ್ಟ? ನನಗೆ ಏಲೇನಂದ್ರೆ ಬಹಳ ಇಷ್ಟ. ನಾನು ಅದ್ರ ಬಗ್ಗೆ ಚೆನ್ನಾಗಿ ಓದಿದ್ದೀನಿ. ಬಹಳ ಖುಷಿ ಆಯ್ತು. ಹಾಗಾದ್ರೆ ಈಗ ನೀವು ರೆಡಿಯಾಗಿ. ಟೈಮ್ ಪ್ಲೀಸ್ ಮೇಡಮ್. ಹಾ, ಸಾರಿ ಸಾರಿ, ನನ್ನ ಮಾತಂತೆ ನಾನು ನಡ್ಕೊಂಡೇ ಇಲ್ಲ. ರಂ ಪಂ ಪಂ ಪಂ. ಅಯ್ಯಪ್ಪ.
ಆಗಲ್ಲ. ಅಯ್ಯಮ್ಮ, ಯಾರು ನನಗೆ ಹೊಡೆದ್ರು? ನನ್ನ ಹೆಸರು ಚಿಂಗಮ್ಮ, ಇನ್ಸ್ಪೆಕ್ಟರ್ ಚಿಂಗಮ್ಮ. ಅಪ್ಪರೇ, ಮತ್ತೆ ಹೊಡೆದ್ರು. ನಾವೇ ಸಿಕ್ಕಿದರಿಗೆ ಅಯ್ಯೋ ಹೋಗಿ ಹಾಕಿಸ್ಕೊಂಡ್ರೆ ಪೇಷಂಟ್ಗಲ್ಲ ಏನಯ್ಯ ಓದೇ ತಿನ್ನೋದಿದು. ಅಯ್ಯೋ ಅಮ್ಮ ಅಮ್ಮ ಅಯ್ಯಮ್ಮ, ಅಪ್ಪ. ನನ್ನ ಕನ್ನಡಕ ಎಲ್ಲಿ ಬಿದ್ದಾಯ್ತು ಕನ್ನಡಕ? ಎಲ್ಲ ಕನ್ನಡಕ ಇಲ್ಲೇ ಇದೆ ಕನ್ನಡಕ ಸಿಕ್ಬಿಡ್ತು. ಅಯ್ಯಮ್ಮ, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಚಿಂಗಂ ಕೈಯಿಂದ ಬಚಾವಾಗೋದು ಇಂಪಾಸಿಬಲ್, ನಿಜಾಲ ಇಂಪಾಸಿಬಲ್. ಚಿಂಗಂ ಸರ್, ನೀವು ಅನ್ಕೊಂಡಂಗೆ ಇದು ಪುರ್ಪುರಿ ನಗರ ಅಲ್ಲ ಸರ್. ದಯವಿಟ್ಟು ಇದಕ್ಕೇನಾದ್ರೂ ಮಾಡ್ಲೇಬೇಕು ಸರ್. ಅಯ್ಯೋ ನನ್ನ ಬಗ್ಗೆ ಹಾಕ್ಸ್ಕೊಂಡ್ರೆ ಪೇಷಂಟ್ ಮೇಲೆ ನೋಡ್ರಯ್ಯ, ಕಡ್ರಯ್ಯ. ನೀವು ಮನುಷ್ಯರಿದ್ದೀರಿ, ನಮ್ಮ ಪ್ಲಾನೆಟ್ಗೆ ಹೇಗ್ ಬಂದ್ರಿ? ಅದೊಂದು ದೊಡ್ಡ ಕತೆ. ಏಲಿಯನ್ ಬ್ರದರ್, ನಾವ್ ಹೆಂಗೋ ಆಟ ಆಡ್ಕೊಂಡು ಇಲ್ಲಿಗೆ ಬಂದು ತಲುಪಿಟ್ವಿ. ನಾನು ಮೋಟು, ನನ್ನ ಜಿಗ್ಗಿ ದೋಸ್ತು ಪತ್ಲು, ಮತ್ತೆ ಇವ್ರು ಚಿಂಗಂ ಸರು, ಇವ್ರು ಸೀತಾರಾಮ್ ಅಂತ, ಮತ್ತೆ ಇವರು ಡಾಕ್ಟರ್ ಛಟ್ಕ ಅಂತ. ಆದ್ರೆ ತಾವೆಲ್ಲ ಯಾರು? ನಾನು ರಾಜ ಏಲಿಯಾನ್ ಇದ್ದೀನಿ. ಇವರೆಲ್ಲ ನನ್ನ ಪ್ರಜೆಗಳು. ನಾವು ಟೀನಿಯನ್ಸ್ ಇದ್ದೀವಿ. ಆದ್ರೆ ತಾವೆಲ್ಲರೂ ಕುಳ್ಳಗಿದ್ರು ಕ್ಯೂಟ್ ಆಗಿದ್ದೀರಾ. ನಮ್ಮನ್ನೇ ನೀನು ತಮಾಷೆ ಮಾಡ್ತಾ ಇದೀಯಾ? ನಾವು ಟೀನಿಯನ್ಸ್ ಇರ್ಬೋದು, ನಮ್ಗೆಲ್ಲ ಅರ್ಥ ಆಗುತ್ತೆ. ಇಲ್ಲಿ ಕೇಳಿ, ನಿಮ್ ಜನಗಳು ನಮ್ಗೆ ಬಹಳ ತೊಂದರೆ ಕೊಟ್ಬಿಟ್ರು. ಅರೆ ಅಳಬೇಡ. ನಾನು ನಮ್ಮ ಜನಗಳ ಪರವಾಗಿ ನಿನ್ನ ಹತ್ರ ಸಾರಿ ಕೇಳ್ತೀನಿ. ಆದ್ರೆ ನಿಜವಾದ ಜಗಳ ತುಂಬಾ ಕಠಿಣವಾಗಿರುತ್ತೆ. ಇದನ್ನೆಲ್ಲ ನಮ್ಮ ಈ 5 ಜನ ಟೀನಿಯನ್ಸೇ ನೋಡ್ಕೋಬೇಕಾಗುತ್ತೆ. ಅವರು ಅವ್ರ ತಪ್ಪನ್ನು ಒಪ್ಕೊಂಡ್ರೆ ಅವರೇ ಮುಂದೆ ಬರ್ತಾರೆ. ಎಲ್ಲೇ ಬನ್ನಿ ಮುಂದೆ. ಸಾರಿ, ನಾವು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ವಿ. ಡ್ರ್ಯಾಗೋನ ಹೊಟ್ಟೆ ಒಳಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಮಜಾ ತಗೊಳ್ಳೋಣ ಅಂತ ಅನ್ಕೊಂಡ್ವಿ ಅಷ್ಟೇ. ದಯವಿಟ್ಟು ಕ್ಷಮಿಸ್ಬಿಡಿ. ಈಗ ಇಲ್ಲಿ ಡ್ರ್ಯಾಗೋನ್ ಅಂದ್ರೆ ಯಾರು? ಡ್ರ್ಯಾಗೋನಾ ಒಂದು ದೊಡ್ಡ ಏಲಿಯನ್ ಪ್ರಾಣಿ. ಇರಿ, ನಿಮಗೆ ತೋರಿಸ್ತೀನಿ. ಅದು ಪ್ರತಿ ತಿಂಗಳು ನಮ್ಮಲ್ಲಿ 5 ಜನನ ಅದ್ರ ಜೊತೆ ಕರ್ಕೊಂಡು ಹೋಗ್ಬಿಡುತ್ತೆ. ನಾಳೆ ತಿಂಗಳ ಮೊದಲನೇ ದಿನ ಯಾರು ನಾಳೆ 5 ಜನ ಹೋಗ್ತಾರೋ ಅವ್ರಿಗೆ ನಾವು ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತೀವಿ ಎಂಜಾಯ್ ಮಾಡೋಕ್ಕೆ. ಅದಕ್ಕೆ ಆ 5 ಜನ ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟಿರ್ಬೋದು ಅನ್ಸುತ್ತೆ. ಅಳ್ಬೇಡಿ ಪ್ಲೀಸ್, ಅಳ್ಬೇಡಿ. ನಾವು ನಿಮ್ಗೆ ಡ್ರ್ಯಾಗೋನ ಹೊಟ್ಟೆ ಒಳಗೆ ಹೋಗೋಕೆ ಬಿಡೋದಿಲ್ಲ ಖಂಡಿತವಾಗ್ಲೂ. ಹಾಗೆ ನೋಡಕ್ ಹೋದ್ರೆ ನಿಮ್ದು ಯಾರ್ದು ಏನೂ ತಪ್ಪೇ ಇಲ್ಲ ಅನ್ಸುತ್ತೆ.
ನೋಡಿದ್ರೆ ನೀವು ಇಷ್ಟೊಂದು ಜನಗಳಿದ್ದೀರಲ್ಲ, ನೀವೆಲ್ಲರೂ ಡ್ರ್ಯಾಗನ್ ಜೊತೆ ಯಾಕೆ ಫೈಟ್ ಮಾಡೋದೇ ಇಲ್ಲ? ಸೋಲ್ತೀವಿ ಅಂತ ಹೆದರಿಕೆಯಿಂದ ಫೈಟ್ ಮಾಡ್ತಾನೆ ಇಲ್ಲ. ಅದು ನಿಮ್ದು ಇನ್ನೂ ತಪ್ಪು ಅನ್ಸುತ್ತೆ. ಹಾ, ಫೈಟ್. ನಾವು ಹೋರಾಡಿ ಅವ್ರನ್ನ ಸೋಲಿಸ್ಲೇಬೇಕು. ನಾವು ಇವತ್ತವರೆಗೂ ಯಾರ ಜೊತೆನೂ ಯಾವುದೇ ರೀತಿ ಫೈಟ್ ಕೂಡ ಮಾಡಿಲ್ಲ. ತೊಂದರೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ನಾವೆಲ್ಲ ಬಚ್ಚಿಟ್ಕೊಂಡ್ಬಿಡ್ತೀವಿ. ನಾವು ಹೊಗೆ ಹಾಕಿಸ್ಕೊಂಡ್ರೆ ಪೇಷಂಟ್ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಎಲ್ಲಿವರೆಗೂ ಹಿಂಗೆ ಸೈಲೆಂಟ್ ಆಗಿರ್ತೀರಾ? ಎಲ್ಲಿವರೆಗೂ ಇರ್ತೀರಾ ಹೇಳಿ? ನಮ್ಮ ಬ್ಲಡ್ ಅಲ್ಲೇ ಆನೆಗಳ ತರ, ದೊಡ್ಡ ದೊಡ್ಡ ಪ್ರಾಣಿಗಳ ತರ ಶಕ್ತಿ ಇದೆ. ಆನೆ ಏನಂಗಂದ್ರೆ? ನಾವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರೆ ಆನೆಯನ್ನು ಸೋಲಿಸ್ಬೋದು ಕಣ್ರಪ್ಪ. ಹೌದಾ? Watch India's largest kids library only on Jio Hotstar. Download the app now.